ಸಿ ಇ ಟಿದು ಆ್ಯಕ್ಚುಲಿ ರಿಲೀಸ್ ಆಗಿ 2 ಡೇಸ್ ಆಯಿತು ಆಲ್ ಟಿಕೆಟು. ಬಟ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ ಟಿಕೆಟ್ ಹೆಂಗೆ ಡೌನ್ಲೋಡ್ ಮಾಡೋದು ನನ್ನ ವೆಬ್ಸೈಟ್ ಯೂಸ್ ಮಾಡಿಕೊಂಡು ಅಂತ. ಸೊ ಗೈಸ್ ಯಾಕೆ ಲೇಟು ಅಂದರೆ ನನಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೀತಾ ಇತ್ತು, ಸೊ ಅದರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಅದರಿಂದ ನಾನು ಇವಾಗ ನಿಮ್ಮನ್ನು ಸ್ಕ್ರೀನ್ ಮೇಲೆ ಕರ್ಕೊಂಡೋಗ್ಬಿಟ್ಟು ಪಿ ಜಿ ಸಿ ಇ ಟಿಗೆ ಹೆಂಗೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳೋದು ಅಂತ. ಎಕ್ಸಾಮ್ ಡೇಟ್ ಬಂದುಬಿಟ್ಟು June 14 ಗೈಸ್. ಎಕ್ಸಾಮ್ ಡೇಟು ರಿಲೀಸ್ ಆಗಿ ತುಂಬ ದಿನ ಆಯಿತು, ಬಟ್ ಆಲ್ ಟಿಕೆಟ್ ಡೇಟ್ ಕೊಟ್ಟಿರಲಿಲ್ಲ. ಅದು ಬಂದ್ಬಿಟ್ಟು 8ಗೆ ರಿಲೀಸ್ ಆಗಿದೆ. ಮೊನ್ನೆ ವೀಡಿಯೋದಲ್ಲಿ ಕೂಡ ಹೇಳಿದೆ, ನನ್ನ ವೆಬ್ಸೈಟಲ್ಲಿ ಆಲ್ ಟಿಕೆಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೇಟ್ ಅದರಲ್ಲೇ ತೋರಿಸ್ತೈತೆ ಅಂತ. ಸೊ ಆಲ್ ಟಿಕೆಟ್ ರಿಲೀಸ್ ಆಗಿರೋದು ಬಂದ್ಬಿಟ್ಟು 8/6/2026 ಅಂತ, ಅಂದರೆ ಸೋಮವಾರ ರಿಲೀಸ್ ಆಗಿರೋದು. ನನಗೆ ಮಂಗಳವಾರ ಎಕ್ಸಾಮ್ ಇದ್ರಿಂದ ನಾನು ಬ್ಯುಸಿ ಇದ್ದೆ, ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಗೈಸ್ ಇವತ್ತು 10th, ಇವತ್ತೇ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಸೊ ನೋಡಿ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಡೌನ್ಲೋಡ್ ಮಾಡ್ಕೊಂಡು ಯಾರ್ಯಾರೆಲ್ಲ ಪಿ ಜಿ ಸಿ ಟಿ ಎಕ್ಸಾಮ್ ಬರೆಯೋಕೆ ಹೋಗ್ತಿದೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಸೊ ಗೈಸ್ ಡೈರೆಕ್ಟ್ ಸ್ಕ್ರೀನ್ ಮೇಲೆ ಕರ್ಕೊಂಬಂದೆ. ಬನ್ನಿ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಕ್ರೋಮ್ಗೆ ಹೋಗ್ಬಿಟ್ಟು ಗೈಸ್ ಆವಾಗ ವಿಡಿಯೋ ಇಲ್ಲಿಗೆ ಕಟ್ ಆಗೈತೆ, ಯಾಕೆಂದರೆ ಗೊತ್ತಿಲ್ಲ. ಸೊ ಕಂಟಿನ್ಯೂ ಮಾಡೋಣ. ಕ್ರೋಮಿಗೆ ಬಂದ್ಬಿಟ್ಟು ಕರ್ನಾಟಕ ಜಾಬ್ ಅಪ್ಡೇಟ್ಸ್ .org.app ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ. ಸಾರಿ, ಇಂಟರ್ನೆಟ್ ಕನೆಕ್ಷನ್ ಆಗಿಲ್ಲ. ನೋಡಿ ಇಲ್ಲಿ ಫಸ್ಟು ವೆಬ್ಸೈಟ್ ಕಾಣಿಸ್ತಿದೆ, ಅಲ್ಲಿದೆ ಇರಿ. ಗೂಗಲ್ ಕಡೆಯಿಂದ ವೆರಿಫೈ ಆಗಿರೋ ವೆಬ್ಸೈಟ್ ಇದು. ಗೂಗಲ್ ಕಡೆಯಿಂದ ವೆರಿಫೈ ಆಗಿದ್ರೆ ಈ ಥರ ಟಿಕ್ ಮಾರ್ಕ್ ಬರೋದು, ನಾನು ಯಾವುದೇ ಕಾರಣಕ್ಕೂ ಬರಲ್ಲ. ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಮೇಲೆ ಮಾಡ್ತಾಯಿದ್ದೀರಾ ಹೋಮ್, ಜಾಬ್ಸ್, GK ಪಿಜಾಸ್, ಫ್ಲವರ್ಸ್, ಸೇವ್ ಜಾಬ್ಸ್, ಆಲ್ ಟಿಕೆಟ್ಸ್. ಸೊ ಆಲ್ ಟಿಕೆಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಲ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತೋರಿಸ್ತಿದೆ ನೋಡಿ, ಫಸ್ಟಲ್ಲೇ ಕರ್ನಾಟಕ ಪೋಸ್ಟ್ ಗ್ರ್ಯಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ, ಟೆಸ್ಟ್ PGCET 2026 MBA ಆ್ಯಂಡ್ MCA ಅಂತ. ಸೊ ಒಂದು ನಿಮಿಷ, ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿಗೆ ಬರ್ತೀರ. ಸೊ ಸ್ಕ್ರೋಲ್ ಮಾಡಿ 0706 PGCET 2026 MBA ಆ್ಯಂಡ್ MCA ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್, ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಕರ್ಕೊಬರುತ್ತೆ. ಸೊ ಎಕ್ಸಾಮಿನೇಷನ್ ಬಂದ್ಬಿಟ್ಟು PGCET ಹಿಂಗೆ ಸೆಲೆಕ್ಟ್ ಮಾಡಿ. ಅಪ್ಲಿಕೇಶನ್ ನಂಬರು, ಅಪ್ಲಿಕೆಂಟ್ ನೇಮು, ಎಂಟರ್ ಕ್ಯಾಪ್ಚಲ್ಲಿ ತೋರಿಸ್ತಿದೆ ಅಲ್ಲಿ ಇದು. ಸೊ ಅಷ್ಟು ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಗೈಸ್ ಇಷ್ಟು ಇಲ್ಲೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ರೈಟಲ್ಲಿ ಡೌನ್ಲೋಡ್ ಬಟನ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಗೈಸ್ ಯಾರ್ಯಾರೆಲ್ಲ ಎಕ್ಸಾಮ್ ಬರೆಯೋಕೆ ಹೋಗ್ತಾಯಿದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಗೈಸ್.